ಕೋಲಾರ ಜಿಲ್ಲೆಯ ವೆಮಗಲ್ ಹೋಬಳಿಯ ಸೀತಿ ಗ್ರಾಮದ ಸರ್ವೆ ನಂಬರ್ 19ರಲ್ಲಿ ಸರ್ಕಾರಿ ಗೋಮಾಳ ಜಮೀನನ್ನ ಅತಿಕ್ರಮಿಸಿ ನಿಯಮ ಉಲ್ಲಂಘಿಸಿ ಕ್ರಷರ್ ಸ್ಥಾಪಿಸಲಾಗಿದೆ ಅಂತ ಆರೋಪಿಸಿ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಧರಣಿಯನ್ನ ಆರಂಭಿಸಿದ್ದಾರೆ. ಸದ್ಯ ಸರ್ವೆ ನಂಬರ್ 19ರಲ್ಲಿ ಸುಮಾರು 25 ಎಕರೆ ಗೋಮಾಳ ಜಮೀನನ್ನ ಅತಿಕ್ರಮಿಸಲಾಗಿದೆ. ಕ್ರಷರ್ ಸ್ಥಾಪನೆಗೆ ಕೇವಲ 6 ಎಕರೆ ಜಮೀನಿಗೆ ಅನುಮತಿ ಪಡೆದು ಹೆಚ್ಚುವರಿಯಾಗಿ ಸರ್ಕಾರಿ ಜಮೀನನ್ನ ಬಳಸಿಕೊಳ್ಳಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಕ್ರಷರ್ನಿಂದ ಹೊರಬರುವ ಧೂಳಿನಿಂದ ಸುತ್ತಮುತ್ತಲಿನ ಕೃಷಿ ಬೆಳೆಗಳಿಗೆ ಹಾನಿಯಾಗುತ್ತಿದೆ. ಅಲ್ಲದೆ ಕಲ್ಲು ಸ್ಫೋಟದಿಂದ ಮನೆಗಳು ಹಾಗೂ ಕೊಳವೆ ಬಾವಿಗಳಿಗೆ ಹಾನಿಯಾಗುವಂತ ಆತಂಕವಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಕ್ರಷರ್ ಕಾರ್ಯಾಚರಣೆಯಿಂದಾಗಿ ಜಿಂಕೆ, ಮೊಲ, ನವಿಲು ಸೇರಿದಂತೆ ವಿವಿಧ ವನ್ಯಜೀವಿಗಳಿಗೂ ಸಹ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೂಡಲೇ ಕ್ರಷರ್ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಅತಿಕ್ರಮಿಸಿರುವ ಸರ್ಕಾರಿ ಗೋಮಾಳ ಜಮೀನನ್ನ ತೆರವುಗೊಳಿಸಬೇಕು. ಪ್ರಕರಣದ ಕುರಿತು ಜಿಲ್ಲಾಧಿಕಾರಿಗಳು ಸಮಗ್ರ ತನಿಖೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಮುರಳಿ ಅಂತ. ನಾವು ಸ್ಟಾರ್ಟಿಂಗ್ ಇಲ್ಲಿ ಕ್ರಷರ್ ಮಾಡಕ್ಕೆ ಬಂದಾಗಲೇ ಸ್ಟಾರ್ಟಿಂಗ್ 2024ರಿಂದ ಡಿಸಿಗೆ ತಹಶೀಲ್ದಾರಿಗೆ ಅರ್ಜಿ ಕೊಟ್ಕೊಂಡು ಬರ್ತಾನೆ ಇದ್ದೀರಿ. ಯಾವುದೇ ಕಾರಣಕ್ಕೂ ಕ್ರಷರ್ ಮಾಡಬಾರ್ದು. ಈ ಭಾಗದ ರೈತರಿಗೆ ಟಮಾಟೆ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಮತ್ತು ಕೃಷಿ ನಂಬ್ಕೊಂಡಿರೋದು ನಾವು ರೈತರೆಲ್ಲ, ಅದಕ್ಕೆ ತೊಂದರೆ ಆಗುತ್ತೆ. ಮತ್ತು ಪಕ್ಕಗಳಲ್ಲೇ ಹಳ್ಳಿಗಳಿದೆ. ಮತ್ತು ಸೀತಿ ದೇವಸ್ಥಾನ ಇಡೀ 3 ರಾಜ್ಯಕ್ಕೆ ಫೇಮಸ್ ದೇವಸ್ಥಾನ, ಭೈರವೇಶ್ವರನ ದೇವಸ್ಥಾನ. ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅರ್ಜಿ ಕೊಟ್ಕೊಂಡು ಬಂದಿದ್ರೂ ಇವ್ರೇನು ಮಾಡ್ತಾ ಇದ್ದಾರೆ, ಈಗ ಮೊನ್ನೆ DC ಅವರು ಸೈನ್ ಆಗ್ಬಿಟ್ಟು ಒಳಗೆ ಕ್ರಷರ್ಗೆ ಪರ್ಮಿಷನ್ಗೆ. ಅದಕ್ಕೆ ನಾವು ಈ ಭಾಗದ ರೈತರೆಲ್ಲ ಒಟ್ಟುಗೂಡಿ ಈಗ ಯಾವುದೇ ಕಾರಣಕ್ಕೂ ಕ್ರಷರ್ ಆಗೋಕ್ಕೆ ಬಿಡಬಾರ್ದಂತ ಧರಣಿ ಮಾಡ್ತಾರೆ. ಇವತ್ತಿಂದ ಧರಣಿ ಸ್ಟಾರ್ಟ್ ಮಾಡಿದರೆ ಈ ಧರಣಿ DC ಅವ್ರ ಗಮನಕ್ಕೆ ಹೋಗೋವರೆಗೂ, ಅವ್ರು ಬಂದು ಇಲ್ಲಿ ನಮಗೆ ನ್ಯಾಯ ಒದಗಿಸೋವರೆಗೂ ಯಾವುದೇ ಕಾರಣಕ್ಕೂ ರೈತರಿಗೆ ಧರಣಿ ಬಿಟ್ಕೊಡಲ್ಲ. ಒಂದು ವೇಳೆ DC ಅವರು ಇಲ್ಲಿಗೆ ಬಂದಿಲ್ಲ ಅಂದರೆ ಇಲ್ಲಿಂದ ಕಾಲ್ನಡಿಗೆ ಜಾಥಾ DC ಆಫೀಸ್ಗೆ, ದನಕರುಗಳ ಸಮೇತ DC ಆಫೀಸ್ಗೆ ಕಾಲ್ನಡಿಗೆ ಜಾಥಾ ಮಾಡ್ತೀರಿ. ಮತ್ತು ಇನ್ನೊಂದೇನೆಂದರೆ, ಮೊನ್ನೆ ಬ್ಲಾಸ್ಟ್ ಮಾಡಿದಾಗ ನಮ್ದು ಇಟ್ಕೆ ಫ್ಯಾಕ್ಟ್ರಿ ಚಿಮ್ನಿ ಬಿದ್ದಾಗಿದೆ. ಅದು ಕೇಳಿದಕ್ಕೆ ಧಮಕಿ ಹಾಕಿದ್ದಾರೆ. ಅವ್ರನ್ನೆಲ್ಲ ಗೂಂಡಾಗಲೂ ಎದುರಾಕೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಒಂದು ಧಮಕಿ ಹಾಕಿದ್ದಾರೆ. ಮೊನ್ನೆ ಮತ್ತೆ ನಾವು ಮಾತಾಡಿರೋ ತಿಪ್ಪೇನಹಳ್ಳಿ ಈ ಭಾಗದಲ್ಲಿ ಒಂದು ಕ್ರಷರ್ ತೆಗೆದಿದ್ದಾರೆ. ಇಲ್ಲಿ ಕ್ರಷರ್ ತೆಗೆದುಬಿಟ್ಟು ತುಂಬ 6 ಎಕರೆಗೇನೋ ಅವ್ರು ಗ್ರಾಂಟ್ ಆಗಿದೆ. ಮತ್ತೆ ಇನ್ನೊಂದು 4 ಎಕರೆ 2 ಎಕರೆ ತಗೊಂಡಿದ್ದೀರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸೂಕ್ತವಾದಂಥ ದಾಖಲೆ ಆಗಲಿಲ್ಲ. ಮತ್ತು ಇಲ್ಲೆಲ್ಲ ವ್ಯವಸಾಯಕ್ಕೆ ಯೋಗ್ಯವಾದಂಥ ಜಮೀನು, ಬರಡು ಪ್ರದೇಶ ಅಲ್ಲ, ಇದು ಕೆಂಪು ಭೂಮಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಬಾಳೆ ತೋಟ ಇದೆ. ಮೊದಲನೇದಾಗಿ ಕೋಲಾರ ಜಿಲ್ಲೆ, ಕೋಲಾರ ಕೃಷಿ ನಂಬಿರೋಂಥ ಜಿಲ್ಲೆ. ಇವತ್ತು ನೀವು ಮಂಡ್ಯ, ಮೈಸೂರು ಭಾಗದಲ್ಲಿ ಹೋಗಿ 24 ಗಂಟೆ ನೀರು ಬರ್ತದೆ. ಅಲ್ಲಿ 2 ಬೆಳೆ ಬೆಳೆಯೋದು, ಒಂದು ಭತ್ತ, ಕಬ್ಬು. ಇಲ್ಲಿ ಇಡೀ ಪ್ರಪಂಚಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಕೋಲಾರದವರು ಹಣ್ಣು ಹಂಪಲು ಕೊಡ್ತೀರಿ, ಮಾವಿ ಕೊಡ್ತೀರಿ, ರೇಷ್ಮೆ ಕೊಡ್ತೀರಿ, ಹಾಲು ಕೊಡ್ತೀರಿ, ಚಿನ್ನ ಕೊಡ್ತೀವಿ, ಫಲವತ್ತಾದ ತರಕಾರಿ ಕೊಡ್ತೀವಿ. ಆದರೆ ಕೂಡ ಇಲ್ಲಿ ನಮಗೆ 1800-2000 ಅಡಿಗೆ ಹೋಗಿದೆ ನೀರು. ಆದರೆ ಕೂಡ ನಮ್ಮ ರೈತರು ಯಾವತ್ತೂ ಆಗಲಿ ನೇಣಿಗೆ ತಲೆ ಕೊಡಲ್ಲ. ಏನೇ ಬರಲಿ ಕಷ್ಟದಿಂದ ಓಡಾಡ್ತಾರೆ. ಕಷ್ಟದಿಂದ